ನನ್ನ ಕಡೆ ಆಟ ಆಡಕ್ ಹೋಗ್ಬೇಡ್ರಿ. ನಮ್ಮ ಮಗ ಆ ರೀತಿ ದೊಡ್ಡವನ. ಇದ್ರ ಮುಂದೆ ₹1 ವಾಲಂಟಿಯರಿಂಗ್ ಕೊಟ್ಟು ನೋ ಅನ್ಬೇಕು. ನಾವು ತೊಗೊಳ್ಳೋದಿಲ್ಲ. ಸರ್ಕಾರಿ ಹಾಸ್ಪಿಟಲ್ ಫ್ರೀ ಸರ್ವಿಸ್ ಕೊಡ್ತೇವೆ. ನೀವು ತಗೊಂಡ್ರೆ ಹಾಸ್ಪಿಟಲ್ ಬಂದು ನಾ ಏನ್ ಮಾಡ್ತೇನೆ ಈಗ ನೀವು ಲೈಫ್ ಲಾಂಗ್ ಕ್ರಿಮಿನಲ್ ಕಂಪ್ಲೇಂಟ್ ಹೋಗ್ತಿದ್ದೆ. ಏನು ಆಫೀಸರ್ಸ್ ಮತ್ತೆ ಯಾರು ನಿಜ ಟೈಮ್ ಮಕ್ಕಳದ್ದು ನೀರಲ್ಲಿ ಟೈಮ್ ಮಕ್ಕಳದ್ದೆ ಅಮ್ಮ. ನೀ ಎಷ್ಟು ಮಾತಾಡ್ತಿದ್ದೀನ? ಯಾರು ಒಂದು ದುಡ್ಡು ಕೇಳುವ ಅಧಿಕಾರ ನಿಮ್ಗೆ ಕೊಟ್ಟು ತಗೊಳ್ಬಾರ್ದು. ಯಾಕೆ ಕೊಡ್ಬೇಕು? ಏನ್ ಖುಷಿ ಮನೆ ನೀವು ಕೊಡ್ತೀವಿ. ನಿನ್ ಮಗ ನೀ ಮಕ್ಕಳ ಯಾರು ಖುಷಿ ಕೊಟ್ಟಿದ್ದಿ? ನಿನ್ ಮಕ್ಕಳಾದ ಯಾರು ಮಕ್ಕಳ ಕೊಟ್ಟಿದ್ದೀವಿ ಖುಷಿ? ನಿಮ್ಗೆ ಮದುವೆ ಆಗಿದ್ದೇನಮ್ಮ? ಮದುವೆ ಆಗಿಲ್ಲ? ನಿನ್ನ ಎಷ್ಟು ಮಕ್ಕಳದ? ಏನ್ ಖುಷಿ ಕೊಟ್ಟಿದ್ದೀನಮ್ಮ? ಮಗ ಆದಾಗ ನರ್ಸಿಗೆ ಇವು ಯಾವ್ಗೆ ಏನು ಹುಡುಗಾಟ ತಿಳ್ಕೊಂಡ್ರಿ? ಏನು ಕಾಮೆಂಟ್ ಅಂತ ಏನು ಹೆಂಗ್ ಆಫೀಸರ್ಸ್ ನೀವು ಇಷ್ಟು ಇದು ಸರ್ವಿಸ್ ಅಲ್ಲಿ ಇಷ್ಟು ಕರಪ್ಟ್ ಕ್ವಶನ್ ಹಾಗೆ ನನ್ನ ಗಮನ ಬಂದಿದೆ. ತಾಯಿ ಮಕ್ಕಳ ಹಾಸ್ಪಿಟಲ್ನಲ್ಲಿ ಡೆಲಿವರಿ ಆಗುವ ಸಮಯದಲ್ಲಿ ಕೆಲವು ಆಸ್ಪತ್ರೆಯ ಸಿಬ್ಬಂದಿಯವರು ಹಣ ಕೇಳ್ತಾ ಇದ್ದಾರೆ, ಹಣ ಪಡ್ಕೊಳ್ತಾ ಇದ್ದಾರೆ ಅಂತ. ಇಂಥ ಡಾಕ್ಟರ್ಗೆ ರಿಸಲ್ಟ್ ಅಖಿಲ್ಗೆ ಪ್ರಶ್ನೆ ಕೇಳಿದಾಗ ಅವ್ರ ಖುಷಿಗೆ ಕೊಟ್ರೆ ನಾನು ತಗೊಳ್ತೇನೆ ಅಂತ ಹೇಳಿದರೆ ಇವ್ರು ಆಕ್ಷನ್ ತಗೋಬೇಕು DHO ಅಂತ ರೆಕಮೆಂಡ್ ಹಾಕಿಸ್ಬೇಕು. ನೀ ಹೇಳ್ಕೊಳ್ತೇವಮ್ಮ ಕಣ್ಣ ನೋಡ ಕಣ್ಣ ಕಣ್ಣ ಮಾಡಿಸ್ತೇನೆ ನೋಡ. ನನ್ನ ಕಣ್ಣ ಹಾಕಿ ಕೊಡುವುದು ನಿಮಗೆ. ಎಷ್ಟೆಷ್ಟು ನಂಬಿ ಇವತ್ತು ಮಧ್ಯಾಹ್ನ ನಡೆದಿದ್ದು ನಾನು ಎಷ್ಟೆಷ್ಟು ಮಂದಿ ತಗೊಂಡು ಇಬ್ರು ಬಂದು ನನಗೆ ಹೇಳು, ಮತ್ತೆ ಅಟೆಂಡ್ ಬಂದು ಹೇಳು. ತಕ್ಷಣ ನಿಫಟ ಇವತ್ತು ಮಧ್ಯಾಹ್ನ ಒಳಗಾಗಿ ದಾಂಡಿಲ್ಲ ಬಡವರು ನೋಡಿ ಹಗರ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನೀವು ಸ್ವಲ್ಪ ಹಗರ ಆಗಿದ್ರಿ ಅಂತ ನಾನು ರಿಪೋರ್ಟ್ ಬರ್ತಿದ್ದೆ. ಯಾಕಂದ್ರೆ 7 ವರ್ಷ ಆಗಿದ್ರೆ ಸ್ವಲ್ಪ ಢಿಲ ಆಗಿದ್ದೀರಿ ಅಂತ ರಿಪೋರ್ಟ್ ನಮ್ಗೆ ಬರ್ತಾ ಇವೆ. ನಿಮಗೂ ಹೇಳ್ತಾ ಇದ್ದೇನೆ ನಾನು. ಅದನ್ನ ನನ್ನ ಕಡೆ ನಡೆಯುವುದಿಲ್ಲ. ಎಷ್ಟೋ ಸಮೀಪನ ಯಾರು ದಿವಸ ಆಡಳಿತದಿಂದ ನನಗೆ ಯಾವ ಸಮೀಪಿಲ್ಲ. ಏನಿದು ನೀವು ಕಣ್ಣು ಮುಂದೆ ನಡೀತಾ ಇದ್ದಾಗ ಏನ್ ಕೆಲಸ ಮಾಡ್ತೀರಿ ನೀವು? ಡೆಲಿವರಿ ಹಣ ಕೇಳ್ತಾರ. ಈಗ ಹೇಳ್ತಾರೆ ಕೋಟಿ ಬೀಜ ನಾವು ಕೇಳಿಲ್ಲ ವಾಲಂಟಿಯರ್ ಕೊಡ್ತಾರೆ. ನಿನಗೆ ಯಾಕೆ ವಾಲಂಟಿಯರ್ ಕೊಡ್ತಾರ ಅವರು? ನನಗೂ ಗ್ಯಾರಂಟಿ ಹುಡುಗರ ಅದಲ್ಲ. ನಾ ಯಾರಿಗೆ ಖುಷಿ ಕೊಟ್ಟಿಲ್ಲ, ಯಾರು ಕೇಳಿಲ್ಲ ನನಗೆ. ಮಗಾದ್ರೆ ಪೇಟೆ ಬಿಡಾಕ್ತೇವ, ಮಗಳಾದ್ರೆ ಚಿಮ್ಮಿ ಕೊಡ್ತೀವಿ. ಅದು ಪದ್ಧತಿ ಅದೇ. ಹಣ ಕೊಡೋ ಪದ್ಧತಿ ಅದೇ. ನೀವು ಎಷ್ಟೆಷ್ಟು ಕಲೆಕ್ಟ್ ಮಾಡಿರಿ ಅಷ್ಟು ಹಣ 1 ಗಂಟೆ ಒಳಗೆ ತಹಶೀಲ್ದಾರ್ ಕೊಡ್ಬೇಕು. ಮುಟ್ಟಿಲ್ಲ ಅಂದ್ರೆ ನಾವು ಪೊಲೀಸ್ ಹೇಳ್ತೇನೆ, ಕಂಪ್ಲೇಂಟ್ ಲಾಂಚ್ ಮಾಡ್ಬೇಕು. ನಿಮ್ಗೆ ಏನಾದ್ರೂ ನನ್ನ ರೆಸ್ಪಾನ್ಸಿಬಿಲಿಟಿ ಇಲ್ಲ ಹೇಳೋದು.